ಏನ್ಲ ಏನ್ಲ ಅಂಗುರೈಸ್ತಿದಿಗೆ? ಹಾ ಓಹೋ ನನ್ನ ಒಳಿಮಯ್ಯಂಗೆ ನೀನು ಚೇಲ ಇದ್ದಂಗ. ಹಾ ಬಾಡಿ ಒಂದು ಬೆಳೆಸ್ಕೊಂಡ್ರೆ ಸಾಲದು, ಬುದ್ಧಿನೂ ಬೆಳೆಸ್ಕೋಬೇಕು. ತಲೆನಾಗ ಏನು ಜೋಡಿ ಮುಂದೆ ತುಂಬ್ಕೊಂಡಿದ್ದೀಗ ನೀನು? ಹಾ ಕಾರ ಕರ್ಕೊಂಡು ಹೋಗೋದಂತೆ, ಕರ್ಕೊಂಡ್ಬಿಟ್ಟು ಬರೋದಂತೆ, ಯಾವ ಜೊತೆ ನೋ ಕಿಸ್ಕೊಂಡು ಮಾತಾಡ್ತಾ ಇದ್ರು ಸುಮ್ಮನಿರೋದಂತೆ. ಇದೆಲ್ಲನೂ ಬೇಕಾ? ಹಾ ನಿಮ್ಗೆಲ್ಲ ಇದೇನೇನಿಯ ನಿಮ್ದಂತೂ ನಿಮ್ಗೆಲ್ಲ ಮಾನ ಮರ್ವದಿ ಇಲ್ಲ ಬಿಡು. ಮಾನ ಮರ್ವದಿ ಇಲ್ಲ ಅಂತ ಮನೆಯಾಗಿದ್ದಿದ್ರೆ ಹಿಂಗೆಲ್ಲ ಯಾಕಾಗೋದು? ಥೂ ನನ್ನ ಮಗಳು ಜೀವನನ ಹಾಳು ಮಾಡಕ್ಕೆ ಅಂತ ನೀನು ಉಡ್ಬಿಟ್ಟವ್ರು ಅನ್ನಿಸ್ತದೆ. ಯಪ್ಪ ಆ ನನ್ನ ಮಗ ಅವನಲ್ಲ ನಿನ್ನ ಫ್ರೆಂಡು, ಅವ್ನಿಗೋಸಿ ಬುದ್ಧಿಯೋಳು. ಹಿಂಗೆ ಆದರೆ ಸುಮ್ಮನಿರಕ್ಕಿಲ್ಲ ನಾನು. ಗೊತ್ತಿಲ್ಲ ಅಂತಂದ್ರೆ ಬೇಕಾದ್ರೆ ನನ್ನ ಮಗಳಿಗೊಂದು ಮನೆಯ ಕಟ್ಟಿಸ್ಕೊಟ್ಟು ಏನೋ ಒಂದು ಮಾಡ್ತೀನಿ. ಆಮೇಕಿಂದ ನೋಡು ನಿಮಗೆ ಗೊತ್ತಾಯ್ತದೆ. ಹೋಗಿ ನಿಂತಾಗ ಮಾತಾಡ್ತೀನಲ್ಲ, ನನಗೆ ಬುದ್ಧಿ ಇಲ್ಲ. ಹಾಂ ಏನು ನೋಡು ಗುರಾಯಿಸ್ಕೊಂಡು ನಿಂತವನಿ ದೊಡ್ಡ ಹೀರೋ ಅನ್ನಂಗೆ. ನನ್ನ ಮುಂದೆ ನಿಮ್ಮ ಆಟಗಳೆಲ್ಲ ನಡೆಯೋಕ್ಕಿಲ್ಲ ಕಣಲೇ. ನೋಡಿ ನನ್ನ ಫ್ರೆಂಡ್ ಮಾವ ಅಂತ ಹೇಳ್ಬಿಟ್ಟು ಸುಮ್ಕೇವ್ನಿ. ಇಲ್ಲ ಅಂದಿದ್ರೆ ಏನು ಮಾಡ್ತಿದ್ನೋ ನನಗೆ ಏನಿಯ ಗೊತ್ತಿಲ್ಲ. ನೋಡಿ ನೀವು ಸುಮ್ಕೆ ಇರೋದು ಕಲ್ತ್ಕೊಬಿಡಿ ಅಷ್ಟೇ ಏನಿಯ. ನೋಡಿ ನೀವು ಮಾವ ಅಲ್ವಾ, ಅದಕ್ಕೆ ನಾನು ಸುಮ್ಕೇವ್ನಿ, ಶಾನೆ ಮಾತಾಡೋಕ್ಕಾಗಿಲ್ಲ. ಬೇರೆ ಯಾರನ್ನ ನಿಮ್ಮ ಜಾಗದಾಗಿದ್ದರೆ ಇಷ್ಟೊತ್ತಿಗಾದ್ರೂ ಕತೆನೇನಿಯ ಬೇರೆ ಮಾಡ್ತಾ ಇದ್ದೆ. ಏನು ಮಾಡೋಕ್ಕಾಯ್ತಿಲ್ವಲ್ಲ ಅಂತ ಸಿಟ್ಟು ಬತ್ತಾಯ್ತು ಅಷ್ಟೇನೆ. ಅದು ಬಿಟ್ಟು ಇನ್ನೇನು ಇಲ್ಲ. ಸರಿ ಹೀಗೆ ಸುಮ್ಮನೆ ನನ್ನ ಮುಂದೆ ನಿಂತ್ಕೊಬಿಡಿ ಜಾಸ್ತಿ. ಹೋಗಿ ಸುಮ್ಮನೆನೇ. ಏನ್ಲ ಮಾತಾಡಿಕೆ ನೀನು? ಏನು ಮಾತಾಡೀಗ? ಶಾನೆ ದೌಲತ್ತಾಗಿ ಮಾತಾಡ್ತಿದ್ದೀಗ ಕಾಣಿಸ್ತಾ ಇತ್ತು ನನಗೂ. ನಿನ್ನ ದೌಲತ್ತು ದುರಂಕಾರ ಎಲ್ಲ ಕಾಣಿಸ್ತಾ ಐತಿ. ಶಾನೆ ದೌಲತ್ ದುರಂಕಾರ ಬೀಳಕ್ಕೆ ಹೋಗ್ಬೇಡ ನನ್ನ ತಾಗೆ. ಓಹೋ ಸುಮ್ಮನಿರಕ್ಕಿಲ್ಲ. ಏನು ಮಾಡೀಗ? ನಾನು ಅವ್ರ ಮಾವ ಆಗಲಿಲ್ಲ ಅಂದರೆ ನಾನು ಸಾಯಿಸ್ಬಿಡ್ತಾ ಇದ್ದ ನೀನು? ನಾನು ಸ್ವಸೆತಾಗಿ ಮಾತಾಡ್ತೀನಿ ಇರು. ಎಂಥ ರೋಡಿ ನನ್ನ ಮಗನ್ನ ಕೊಟ್ಬಿಟ್ಟಿದ್ದೀಗಲ್ಲವ ನೀನು ಅಂತ ಹೇಳ್ಬಿಟ್ಟು ಹೋಗಿ ನಾನು ಸ್ವಸೆತಾಗೆ ಏನಿಯ ಮಾತಾಡ್ತೀನಿ. ನಾನು ಸೊಸೆ ಇಂಥ ಕೆಲಸ ಮಾಡ್ಬೋದೇ? ಇರು ಹೋಯ್ತೀನಿ. ಅಯ್ಯೋ ಬಾಸ್, ನೀವು ಯಾಕೆ ಬಾಸ್ ಇಷ್ಟೊಂದು ಸೀಕ್ರೆಟ್ ಮೇಂಟೈನ್ ಮಾಡ್ತಿದ್ದೀರಾ? ಅದಕ್ಕೇನೆ ಇಷ್ಟೆಲ್ಲನೂ ಆಗಿರೋದು. ನನಗಂತೂ ತಲೆಯೆಲ್ಲ ಕೆಟ್ಟೋಗ್ಬಿಟ್ಟು ಗೊಬ್ಬರ ಆಯ್ತಾಯ್ತು ನನಗಂತೂ. ಅಪ್ಪ ಫಸ್ಟು ಬಾಸ್ನ ಕರ್ಕೊಂಡು ಹೋಗ್ಬಿಡ್ಬೇಕು. ಈ ಊರೇನು ಅಂತ ಹೇಳ್ಕೊಳ್ಳೋಂಥ ಸೇಫಾಗೇನಿಲ್ಲ. ಏನಾರು ಹೆಚ್ಚು ಕಡಿಮೆ ಆದರೆ ಆಮೇಲೆ ನನ್ನ ನುಗ್ಗಿತಾರಷ್ಟೇನೆ. ಈ ನಮ್ಮ ಬಾಸ್ಗೆ ಬುದ್ಧಿನೇ ಇಲ್ಲ. ಇವ್ರು ಅರ್ಥ ಮಾಡ್ಕೊಳ್ಳೋಂಥ ಮನುಷ್ಯರೂ ಅಲ್ಲ. ಬಿಡು ಇನ್ನೇನು ಮಾಡೋಕ್ಕಾಗ್ತದೆ. ಬಾಸ್ ಹೇಳ್ದಂಗೆ ನಾನು ಕೇಳಬೇಕು. ಗೌರಿ ಗೌರಿ ಹಾ ಮಾವ ಹೇಳಿ. ಕಾಫಿ ಏನಾದ್ರು ಕುಡಿತೀರಾ? ತಗೊಂಬಿಟ್ಟು ಬರ್ಲಾ? ಕುತ್ಕೊ ಬನ್ನಿ. ನನಗೆ ಯಾವ ಕಾಪಿನೂ ಬೇಡ, ಏನೂ ಬೇಡ. ಅಲ್ಲ ಕಣವ, ನಿನ್ನ ಮ್ಯಾಲೆ ನನಗೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ದೆ, ನಿಮ್ಮ ಮ್ಯಾಲೆ ನನ್ನ ಜೀವನೇ ಮಾಡಿಕೊಂಡಿದ್ದೆ. ಆದರೆ ನೀನು ಹಿಂಗೆಲ್ಲ ಮಾಡ್ತೀಯ ಅಂತ ಅನ್ಕೊಂಡಿರಲಿಲ್ಲ. ಅಲ್ಲ ಕಣವ, ನನ್ನ ಮಗಳು ಏನವ ಮಾಡಿದ್ಲು ನಿಂಗೆ ಅನ್ಯಾಯವ? ಯಾಕವ ನಿನ್ನ ಫ್ರೆಂಡು ಅಂತ ಹೇಳ್ಬಿಟ್ಟು ಅಂಥ ಹುಡುಗನ್ ಕೊಟ್ಬಿಟ್ಟು ಮದುವೆ ಮಾಡಿದೆ. ಆಸ್ತಿ ಎಲ್ಲನೂ ವಿಹಾನ್ ಹೆಸ್ರಿಗೆ ಏನಿಯ ಬರ್ಕೊಟ್ಟಿದ್ದೆ ತಾನೇ ನಾನು? ಎಲ್ಲ ಮಾಡಿಕೊಟ್ಟಿದ್ರು ಯಾಕವ ನೀನು ಹೋಗಿ ಅಂಥ 420 ನನ್ನ ಮಗಂಗೆ ಕೊಟ್ಬಿಟ್ಟು ನನ್ನ ಮಗಳನ್ನ ಮದುವೆ ಮಾಡಿಸ್ಬಿಟ್ಟಲ್ಲವ? ಯಾಕವ? ಮವ ಅವ್ರು ತುಂಬ ಒಳ್ಳೆಯವರು. ನಿಮ್ಗೆ ಯಾರು ಹೇಳಿದ್ರು 420 ಅಂತ ಹೇಳ್ಬಿಟ್ಟು? ಮವ ನಿಮಗೂ ಗೊತ್ತು, ಅವ್ರೇನು ಎಕ್ಸ್ಪೆಕ್ಟ್ ಮಾಡಲ್ಲ ಆಸ್ತಿ ಪ್ರಾಪರ್ಟಿ ಆ ಥರ ಎಲ್ಲ ಏನೂ. ಅವನು ಸ್ವಾಭಿಮಾನಿ ಜಾಸ್ತಿ ಅಲ್ವಾ, ಅದಕ್ಕೇನೆ. ಮವ ನೀವು ಸಮಾಧಾನ ಮಾಡ್ಕೊಳ್ಳಿ ಮವ. ನೀವು ಹಿಂಗೆಲ್ಲನೂ ಇಷ್ಟೊಂದೆಲ್ಲ ಓವರ್ ಥಿಂಕಿಂಗ್ ಮಾಡ್ಕೊಂಡು ಯೋಚನೆ ಮಾಡಬೇಡಿ ಮವ. ನೀವು ಆರಾಮಾಗಿರೋದು ಕಲ್ತ್ಕೊಳ್ಳಿ. ಬೇಡ ಕಣವ, ಏನು ಬೇಡ, ಸಾಕು ನೀನು ಮಾಡಿರೋದೆಲ್ಲ ಸಾಕು ಕಣವ. ಬಂಗಾರಿ ಹೇಳಿದ ನಿಜನೇ ಅನಿಸೋದು ಅನ್ನೋದಕ್ಕಿಂತ ಯಾರನ್ನೂ ನಂಬಕ್ಕಾಗಕ್ಕಿಲ್ಲ ಅಲ್ವಾ? ಆ ಆಸ್ತಿ ಎಲ್ಲ ವಿಹಾನ್ ಹೆಸರು ಬರ್ಕೊಟ್ ಮೇಲೂ ಇನ್ನೆಲ್ಲ ಆಸ್ತಿ ಎಲ್ಲ ಅವಳು ಕೈ ಸೇರ್ಬಿಡ್ತದೆ ಅಂತ ನಿನ್ನ ಫ್ರೆಂಡ್ನೇ ಮದುವೆ ಮಾಡ್ಸಂಗೆ ಮಾಡ್ಬಿಟ್ಟು ನನ್ನ ಮಗಳು ಕೂಲಿಗೆ ಹೋಯ್ತಾವಳಂತೆ. ಕೂಲಿಗೆ ಈ ಕೂಲಿಗೆ ಹೋಗೋಂಥ ಪರಿಸ್ಥಿತಿಗೆ ತಂದಿದ್ದು ನೀನೇನೆ. ಅಷ್ಟೇ ಅಲ್ಲ, ಕೂಲಿಗೆ ಹೋಗಿ ಬರೀ 300 ರೂಪಾಯಿಗೆಲ್ಲನೂ ಅವರೆಕಾಯಿ ಕೀಳಕ್ಕೆ ಕಡಲೆಕಾಯಿ ಕೀಳಕ್ಕೆ ಹೋಯ್ತಾವಳಂತೆ. ಅದನ್ನ ನೆನೆಸ್ಕೊಂಡ್ರೆ ನನಗೆ ಬೇಜಾರಾಗ್ತೈತೆ. ನಿನ್ನ ಮೇಲೆ ಶಾನೆ ನಂಬಿಕೆ ಇಟ್ಬಿಟ್ಟಿದ್ದೆ ಕಣವ. ನನ್ನ ಸೊಸೆ ಏನು ಮಾಡಿದ್ರು ಕರೆಕ್ಟಾಗಿ ಮಾಡ್ತಾಳೆ ಅನ್ಕೊಂಡಿದ್ದೆ. ಹೀಗೆ ನೋಡು, ಆ ಕಿತ್ತೋದು ನನ್ನ ಮಗ ಫೋನಾಗೆ ಕಿತ್ತೋಗಿರೋ ಹುಡುಗಿಯ ಜೊತೆ ಎಲ್ಲ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಕೂತವ್ನಿ. ಅಷ್ಟೇ ಅಲ್ಲ, ಬೆಂಗಳೂರಿಗೆ ಎಲ್ಲನೂ ಒಯ್ತಿರ್ತಾನಂತೆ ಬತ್ತಿತ್ತಾನಂತೆ. ಯಾವ್ಯಾವ ಕಾರುಗಳು ಬತ್ತಿತ್ತವಂತೆ, ಬತ್ತಿತ್ತಾನಂತೆ. ಇದೆಲ್ಲ ನೆನೆಸ್ಕೊಂಡ್ರೇನಿಯ ಥೂ, ಎಂತ ತಪ್ಪು ಮಾಡ್ಬಿಟ್ಟೆ ಕಣವ ನೀನಂತೂ. ಯಾಕನ ಇಂಥ ಕೆಲಸ ಮಾಡ್ಬಿಟ್ಟು ನೀನು? ಮವ ಅದು ಅದು ನೀವು ನನ್ನ ಮೇಲೆ ಇಷ್ಟೆಲ್ಲ ಕಡಿಮೆ ಇದ್ರಾಗ ಮಾತಾಡ್ತೀರಾ ಅಂತ ಅನ್ಕೊಂಡಿರಲಿಲ್ಲ ಮವ ನಾನು. ಅದು ಗೌರಿ ಅವರೇ, ನೀವ್ ಹೇಳಿ, ಏನಕ್ಕೆಲ್ಲ ಮುಚ್ಚಿಕ್ಕಂತೀರಾ? ನಮ್ಮ ಬಾಸ್ಗಂದು ತಲೆ ಕೆಟ್ಟೈತೆ, ನಿಮಗೂ ತಲೆ ಕೆಟ್ಬಿಟ್ಟೈತಾ? ಹೇಳಿ, ಏನಾಗಲ್ಲ. ಇವ್ರಿಗೆ ಹೇಳಿ, ಯಾರಿಗೂ ಹೇಳ್ಬೇಡಿ ಅಂತ ಹೇಳ್ಬಿಟ್ಟು ಎಲ್ಲ ವಿಷಯನೂ ಹೇಳಿ. ಇಷ್ಟೊಂದೆಲ್ಲ ತಪ್ಪು ತಿಳ್ಕೊಂಡವ್ರೆ ನಿಮ್ಮ ಬಗ್ಗೆ, ಬಾಸ್ ಬಗ್ಗೆ ಅಂತ ಹೇಳಿದ್ರೆ ನೀವು ಇವ್ರಿಗೆ ಕ್ಲಾರಿಟಿ ಕೊಡೋದೇನೇ ತುಂಬ ಮುಖ್ಯ. ನೀವು ದಯವಿಟ್ಟು ಅವ್ರಿಗೆ ಕ್ಲಾರಿಟಿನ ಕೊಟ್ಬಿಡಿ. ಏಯ್, ಈ ನನ್ನ ಮಗಂಗೆ ಹೇಳ್ದೆ ನಾನು, ಬರ್ಬೇಡ ಅಂತ ಹೇಳ್ಬಿಟ್ಟು. ಆದ್ರೂ ಮಂತಕ ನೋಡಿಕೊಂಬಿಟ್ಟು ಬಂದ್ಬಿಟ್ಟವ್ ನೀವು. ನೋಡು ಗುರಾಯಿಸೋದು. ನನ್ನ ಒಳಿಮೈ ಜೊತೆ ಸೇರ್ಕೊಂಡು ಅರ್ಧ ಹಾಳು ಮಾಡ್ತಿರೋದೆಲ್ಲ ಇವನೇನಿಯನ್ ಒಳಿಮೈಯನ್ನ. ಇವನೇ ಕರ್ಕೊಂಡು ಹೋಗೋದಂತೆ ಕಾರಾಗಿ ಎಲ್ಲ ಕಡೆನೂ. ನಮ್ಮ ಆಳುಗಳೆಲ್ಲನೂ ಎಲ್ಲ ವಿಷಯನೂ ಹೇಳೋರೆ. ಯಾರ ಜೊತೆನೋ ಫೋನಾಗೆಲ್ಲನೂ ಕುಸ ಪಿಸ ಅಂತ ಮಾತಾಡ್ತಿರೋದು, ಅದು ಇದು ಎಲ್ಲನೂ ಎಲ್ಲನೂ ಗೊತ್ತಾಗೋಗ್ಬಿಟ್ಟೈತೆ ನಂಗಂತೂ. ಅದಕ್ಕೆ ಬಂದಿವಾಗ ಬೈಲ್ ಮಾಡ್ತಿರೋದು ಅವ್ನ ಬಣ್ಣನ. ಮಾವ ಅವ್ರ ಕಾರಾಗ ಹೋಗ್ಲೇಬೇಕು, ಬರಲೇಬೇಕು. ಅವ್ರ ಫೋನಾಗಲ್ಲ. ಅವ್ರ ಫೋನಾಗ ಮಾತಾಡೋಕ್ಕೂ ಅವ್ರಿಗೆ ಟೈಮ್ ಇರಲ್ಲ. ಅವ್ರು ಅಷ್ಟು ಬ್ಯುಸಿ ಇರ್ತಾರೆ.
ನಿಮಗೆ ಹೆಂಗೆ ಹೇಳ್ಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಹಾಂ, ನೀವು ನಂದಾ ಗ್ರೂಪ್ಸ್ ಅಂತೇಳ್ಬಿಟ್ಟು ಕೇಳಿದ್ದೀರಾ? ದೊಡ್ಡ ದೊಡ್ಡ ಬಿಸ್ನೆಸ್ಸು, ನಂದ ಗ್ರೂಪ್ಸು. ಆ ಅಷ್ಟು ದೊಡ್ಡ ನಂದಾ ಗ್ರೂಪ್ಸು, ಎಲ್ಲ ದೊಡ್ಡ ಕಂಪ್ನಿ ಇದೆಯಲ್ಲ, ಅದಕ್ಕೆಲ್ಲ ಓನರ್ ಬೇರೆ ಯಾರೂ ಅಲ್ಲ, ನಿಮ್ಮ ಅಳಿಯ ನಂದ. ಏನ್ ಹೇಳ್ತಿದ್ಯಮ್ಮ? ಇವನು ಹೊಳಿಯ? ಹೌದು ಮವ, ಇವ್ ನನ್ನ ಫ್ರೆಂಡು, ಕ್ಲೋಸ್ ಫ್ರೆಂಡು. ನಾನು ಫಾರಿನಲ್ಲಿ ಇದ್ದಾಗ ನನಗೆ ಪರಿಚಯ ಆಗಿದ್ದು. ಫಾರಿನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ಅವಾಗ ಪರಿಚಯ ಆದಾಗ ಅವಾಗಿಂದನೂ ತುಂಬ ಕ್ಲೋಸ್ ಆಗಿದ್ವಿ ನಾವು. ಅವನು ತುಂಬ ರಿಚ್ ಇದ್ದಾನೆ ಮವ. ಅವರು ಸಾಮಾನ್ಯ ಅಲ್ಲ, ಅವ್ರು ನಮ್ಮಂಗಲ್ಲ, ಅವ್ರು ತುಂಬ ಕೋಟ್ಯಾಧೀಶರು ಮವ. ಹಾಗೇನೆ ನೀವು ಹಿಂದೆಗಡೆ ನಿಂತಿದ್ದಾನಲ್ಲ, ಅವನು ನಿಮ್ಮ ಅಳಿಯನ ಫ್ರೆಂಡ್ ಅಲ್ಲ, ನಿಮ್ಮ ಅಳಿಯ ನಂದುನ ಬಾಡಿ ಗಾರ್ಡು. ಹಾ, ಹೌದು ಮವ, ಇವನ್ ಪರ್ಸ್ನಲ್ ಬಾಡಿ ಗಾರ್ಡು. ಇವನು ಯಾವಾಗೂ ಜೊತೆಗೆ ಇರ್ತಾನೆ, ಅವನ ಹತ್ರ ಗನ್ ಸಮೇತನೂ ಇರ್ತೈತೆ. ಯಾರನ್ನೂ ಕರ್ಕೊಂಡು ಬಂದಿಲ್ಲ ನಂದ ಇಲ್ಲಿಗೆ, ಆದರೆ ಬೇಕು ಅಂತ ಹೇಳಿನೇ ಇವರೇ ಇಲ್ಲಿಗೆ ಬಂದವ್ರೆ. ಅವರು ತುಂಬ ದೊಡ್ಡ ಸಾಹುಕಾರು ನೋಡಿ. ನಿಮ್ಮ ಜಮೀನೆಲ್ಲ ಮಾರಿದ್ರೂ ಅದೇನೋ ಅಂತಾರಲ್ಲ, ಅವ್ರದ್ದು 10%ಗೂ ಸಮ ಬರಲ್ಲ ಮವ. ಅವರಷ್ಟು ತುಂಬ ಸಾಹುಕಾರರು, ತುಂಬ ಕೋಟ್ಯಾಧೀಶರು. ಇವನ್ಗೇನೆ ಇವ್ರ ಬಾಡಿ ಗಾರ್ಡ್ಗೆನೆ 1,00,000 ಸಂಬಳ ಗೊತ್ತಾ? ಏನಮ್ಮ ಹೇಳ್ತಿದ್ಯಾ ಗೌರಿ? ನೀನ್ ಹೇಳ್ತಿರೋದು ನನಗೇನು ನಂಬಕ್ಕೆ ಆಯ್ತಿಲ್ಲ. ನೀನ್ ಹೇಳ್ತಿರೋದೆಲ್ಲ ನಿಜನೇನಿಯಾ? ನೀನ್ ನಿಜ ಹೇಳ್ತಾ ಇದೀಯಾ? ನಮ್ಮ ಒಳಿಮಯ್ಯ ಅಷ್ಟೊಂದು ಸಾಹುಕಾರನಾ? ಹೌದು, ನಮ್ ಬಾಸು ತುಂಬಾನೇ ರಿಚ್ ಇದ್ದಾರೆ. ನಮ್ ಬಾಸ್ ಕಂಪ್ನಿಗೆಲ್ಲ ಓನರು, ಅವರೇ ಮ್ಯಾನೇಜ್ ಮಾಡೋದು ಕಂಪ್ನಿ ಎಲ್ಲನೂ. ಅವ್ರ ಅಪ್ಪ ಅವರು ಸ್ವಲ್ಪ ಮ್ಯಾನೇಜ್ ಮಾಡ್ತಾರೆ, ಇನ್ನು ಉಳಿದಿರೋದೆಲ್ಲನೂ ಇವರೇ ಮ್ಯಾನೇಜ್ ಮಾಡ್ತಾರೆ. ನಮ್ಮ ಬಾಸೇ ಮ್ಯಾನೇಜ್ ಮಾಡ್ತಾರೆ ಪೂರ್ತಿ. ಅವರು ಅವಾಗವಾಗ ಬೆಂಗಳೂರಿಗೆ ಹೋಗಿ ಬರ್ಬೇಕಾಗುತ್ತೆ. ಯಾಕಂತಂದ್ರೆ ಅವ್ರ ಸಿಗ್ನೇಚರ್ ಎಲ್ಲ ಹಾಕ್ಬೇಕಾಗುತ್ತೆ, ಚೆಕ್ ಸೈನ್ ಮಾಡಬೇಕಾಗುತ್ತೆ, ಮೀಟಿಂಗ್ಸ್ ಇರ್ತವೆ. ಸ್ವಲ್ಪ ಮೀಟಿಂಗ್ಸು ಆನ್ಲೈನ್ ಇರ್ತವೆ, ಸ್ವಲ್ಪ ಮೀಟಿಂಗ್ಸು ಆಫ್ಲೈನ್ ಇರ್ತವೆ. ಹಾಗೇನೆ ಕಾರ್ ಸಹ ಅವ್ರದ್ದೇನೆ. ಅಷ್ಟೇ ಅಲ್ಲ, ಅವ್ರು ಇನ್ನೂ ಹೊಸ ಬಿಸ್ನೆಸ್ ಅದು ಇದು ಅಂತ ಹೇಳ್ಬಿಟ್ಟು ತುಂಬ ಬಿಸ್ನೆಸ್ ಎಲ್ಲನೂ ಇದಾವೆ ಅವರವು. ಆ ನಂದ ಗ್ರೂಪ್ಸ್ ಎಲ್ಲ ಇವ್ರದ್ದೇನೆ. ಅವರು ಅವ್ರ ಅಪ್ಪ ಅಮ್ಮ ಎಲ್ಲ ಬಂದಿದ್ರು. ಆದರೆ ಇವರು ಹಳ್ಳಿ ಜೀವನ, ಬಡವರು ಅಂತ ಜೀವನ ಮಾಡ್ತವ್ರಲ್ಲ, ಅದಕ್ಕೇನೆ ಯಾರಿಗೂ ಏನು ಹೇಳ್ಕೊಂಡಿಲ್ಲ ಅಷ್ಟೇನೆ. ಯಾರಿಗೂ ಈ ವಿಷಯ ಗೊತ್ತಾಗಬಾರ್ದು, ಯಾರಿಗೂ ಈ ವಿಷಯ ಹೇಳ್ಬಾರ್ದು ಅಂತನೇ ಅವರೇನೇ ಸೀಕ್ರೆಟಾಗಿ ಇಟ್ಟವ್ರೆ. ಇಲ್ಲ ಅಂದಿದ್ರೆ ಯಾವಾಗೋ ಈ ವಿಷಯನ ನಿಮಗೆ ಹೇಳ್ಬಿಡ್ತಾ ಇದ್ರು. ಈ ವಿಷಯ ಹೇಳ್ಬಾರ್ದು ಅಂತಲೇ ಸೈಲೆಂಟ್ ಆಗಿರೋದು. ನೀವು ಅಷ್ಟೇ, ನಮ್ಮ ಬಾಸ್ ಇಷ್ಟಪಡೋ ತನಕ, ನಮ್ಮ ಬಾಸ್ ಹೇಳೋ ತನಕ ಈ ವಿಷಯನ ನೀವು ಯಾರಿಗೂ ಹೇಳೋ ಅವಶ್ಯಕತೆನೇ ಇಲ್ಲ. ಹಾ, ನಿನಗೆ 1,00,000 ಸಂಬಳನ ಅಂದ್ರೆ ನಂದು ತಿಂಗಳೆಲ್ಲ ಮಾಡಿದ್ರು ನಮ್ದು 1,00,000 ಬರ್ತದ? ಆ ತೆಂಗಿನಕಾಯಿ ಅವು ಇವೆಲ್ಲ ಮಾರ್ಕೊಂಡು ಕುಂತ್ಕೋಬೇಕು. ನಿನಗೆ 1,00,000 ಕೊಡ್ತಾವ್ರೆ ಅಂದ್ರೆ ನಮ್ಮ ಒಳಿಮಯ್ಯ ಅಷ್ಟೊಂದು ಸಾಹುಕಾರನ? ಅಲ್ಲ ಕಣಮ್ಮ, ಅಷ್ಟೊಂದು ಸಾಹುಕಾರ ಒಳಿಮಯ್ಯ. ಯಾಕವ ಇಲ್ಲಿಗೆ ಬಂದ್ಬಿಟ್ಟು ಹೋಗಿ ಹೋಗಿ ನಮ್ಮ ಮನ್ಯಾಗೆ ಈ ಹುಡ್ಗಿನ ಮದುವೆ ಮಾಡ್ಕೊಂಡು, ಅಷ್ಟೇ ಅಲ್ಲ, ಪಾಪ ಬಂದು ಹೊಲ್ದಾಗೆಲ್ಲ ಕೆಲಸ ಮಾಡ್ಕೊಂಡು ಹಿಂಗೆಲ್ಲನೂ ಮಾಡ್ತಾವ್ರಲ್ಲ, ಯಾಕವ? ಮವ, ನಾನು ನನ್ನ ನಾದಿನ ಮದುವೆ ಮಾಡ್ಕೊಂತ ಹೋಗಿ ಕೇಳಿದ್ ನಾನೇ ನೆನೆಯ. ಅವನಿಗೆ ಎಂಥ ಹುಡುಗಿ ಬೇಕಿತ್ತು ಅಂದರೆ, ಅವ್ನು ದುಡ್ಡು ಗಿಡ್ಡು ಏನು ಆಸೆ ಪಡ್ದಿರ ಅಂತ ಹುಡುಗಿ. ಅವ್ನು ತುಂಬ ಜನ ಅವನಿಗೆ ಪ್ರಪೋಸಲ್ ಬಂದವು, ಮದುವೆ ಆಗಬೇಕು ಅಂತ ತುಂಬ ಹುಡುಗಿಯರು ಹಿಂದೆ ಬಿದ್ದರು. ಆದರೆ ಅವರೆಲ್ಲನೂ ಬರೀ ದುಡ್ಡಿಗೋಸ್ಕರ ಅಷ್ಟೇ ಅವನ್ನ ಆಸೆ ಪಡ್ತಾಯಿದ್ರು. ಎಲ್ಲ ದುಡ್ಡು 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 ಅಂತ ಹೇಳ್ಬಿಟ್ಟು ಬರೀ ದುಡ್ಡಿನಿಂದ ಅವ್ನು ದುಡ್ಡು ನೋಡೇನೆ ಶಾನೆ ಜನ ಇಷ್ಟಪಡ್ತಾಯಿದ್ರು. ಒಂದು ಹುಡುಗಿ ಇಷ್ಟಪಟ್ಟಿದ್ಲು, ಆಮೇಲೆ ಮಾತೆ ಮುಂಚೆ ಆಸ್ತಿ ಬರ್ಕೊಡ್ತೀಯಾ ನನ್ನ ಹೆಸರಿಗೆ, ಹಾಗೆ ಹಿಂಗೆ ಅಂತ ಏನೇನೋ ಮಾಡ್ಬಿಟ್ಲು. ಅದಕ್ಕೆ ನಂದನೂ ಬಿಟ್ಬಿಟ್ಟ, ಬೇಡ ಸವಾಸನೇನಿಯ, ಬೇಡ ಸುಮ್ಮನೆ ಯಾಕಬೇಕು ಅಂತ ಹೇಳ್ಬಿಟ್ಟು. ಆಮೇಕಿಂದ ಮದುವೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಅವನು ಸುಮ್ಮನೆ ಇದ್ದ. ಯಾವಾಗಾದ್ರೂ ನಾವು ಫೋನಲ್ಲಿ ಮಾಡಿ ಮಾತಾಡ್ತಾ ಇದ್ವಿ, ಅವಾಗ ಟಚ್ಚಲ್ಲಿದ್ದರು. ಯಾವಾಗ ನನ್ನ ನಾದಿನಿ ಅವನಿಗೆ ಗಂಡನಿಗೆ ಡೈವರ್ಸ್ ಕೊಟ್ಬಿಟ್ಲು, ಅವಾಗ ನಾನು ನಿರ್ಧಾರ ಮಾಡ್ಕೊಂಡೆ, ನನ್ನ ನಾದಿನಿ ತುಂಬ ಒಳ್ಳೆಯವಳಾದ್ಲಲ್ಲ, ತುಂಬ ಕಷ್ಟಪಟ್ಟವಳೆ ಇಲ್ಲಿ. ಇವಳು ಈಗಾದರೂ ಒಳ್ಳೆಯವಳಾಗವಳೆ, ಇವಳು ಜೀವನ ಸೆಟ್ಲ್ ಮಾಡ್ಸೋಣ ಅಂತ ನಾನೇ ಡಿಸೈಡ್ ಮಾಡಿದೆ. ನಾನೇ ಹೋಗಿ ಅವ್ರ ಹತ್ರ ಅಪ್ರೋಚ್ ಮಾಡಿದೆ, ಈ ಥರ ನನ್ನ ನಾದಿನಿ ಅವಳೆ ಮದುವೆ ಆಗೈತೆ ಹಂಗೆ ಹಿಂಗೆ ಅಂತ. ದುಡ್ಡಿಗೆ ಆಸೆ ಪಡಲ್ಲ ತಾನೇ ಅಂತ ಕೇಳ್ದೆ. ಇಲ್ಲ, ದುಡ್ಡಿಗೆಲ್ಲ ಆಸೆ ಪಡಲ್ಲ ಅವಳು ಅಂದಿದ್ದಕ್ಕೆ, ಅವಳನ್ನ ಟೆಸ್ಟ್ ಮಾಡಬೇಕು ಅಂತ ನೀನು ಇಷ್ಟು ದಿನ ಏನು ಗತಿ ಇಲ್ದಿರೋ ಒಂಥರ ಆ್ಯಕ್ಟಿಂಗ್ ಮಾಡ್ತಿರೋದು. ಈ ಪರೀಕ್ಷೆನಾಗೆ ನಿಮ್ಮ ಮಗಳು ಅಂದರೆ ನನ್ನ ನಾದಿನಿ ಪಾಸ್ ಆಗೋಗ್ಬಿಟ್ಲು. ಅವ್ರಿಗೆ ಅದಕ್ಕೆ ತುಂಬ ಖುಷಿ ಆಗ್ಬಿಟ್ಟೈತೆ. ಕೂಲಿ ಮಾಡ್ತಿರೋದಿರ್ಬೋದು, ಹಳೆ ಮನೆಗಿರ್ಬೋದು, ಅದೆಲ್ಲನೂ ಅವ್ರಿಗೆ ತುಂಬ ಖುಷಿ ಆಗ್ತೈತೆ. ಈ ಪ್ರಾಪರ್ಟಿ ಡಿವೈಡ್ ಮಾಡಬೇಕಾದ್ರೆ ಬೇಡ ಅಂತ ರಿಜೆಕ್ಟ್ ಮಾಡಿದ್ರು ಇದೇ ಕಾರಣಕ್ಕೇನೆ. ಅವ್ರಿಗೆ ಅವಶ್ಯಕತೆನೇ ಇಲ್ಲ ಮಾವ ಈ ಪ್ರಾಪರ್ಟಿ ಎಲ್ಲನೂ. ಅವ್ನಿಗೆ ಏನು 1% ಲೆಕ್ಕನೂ ಅಲ್ಲ, ಅಷ್ಟು ಚೆನ್ನಾಗವ್ರೆ ಮಾವ ಅವರು. ಅಯ್ಯೋ 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 ಅಯ್ಯೋ, ಅಷ್ಟು ದೊಡ್ಡ ಸಾಹುಕಾರನ ಅಂಥವ್ರನ್ನ ನಾನು ಹೋಗಿ ಹೋಗಿ ಹೆಂಗೆ ಸಿಕ್ಕಂಗೆ ಬೈದ್ಬಿಟ್ನಲ್ಲವ. ಅಯ್ಯೋ, ನನಗೆ ಒಂಥರ ಬೇಜಾರಾಗ್ತೈತಿ. ಎಂಥ ಕೆಲಸ ಮಾಡ್ಬಿಟ್ನಲ್ಲವ ನಾನಂತೂ. ಅಯ್ಯೋ ಅಳಿಮಯ್ಯ, ಹಾಂ, ಇಂಥ ಕೆಲಸ ಮಾಡಬಾರ್ದಾಗಿತ್ತು ನಾನು. ಅಲ್ಲ ಕಣವ, ಅಂಥ ದೊಡ್ಡ ಸಾಹುಕಾರ ಬಂದು ಇಲ್ಲಿ ಸಾಮಾನ್ಯ ಥರ ಅವನಿ ಅಂದರೆ, ಆ ಹುಡುಗ ಏನು ಅಂಥ ಸಾಮಾನ್ಯದವನಲ್ಲ ಅಲ್ವಾ? ಹೌದು ಮಾವ, ತುಂಬ ಒಳ್ಳೆಯವರು, ತುಂಬ ಜೆನ್ಯೂನ್ ಪರ್ಸನ್ನು. ಅವ್ರು ಬಿಡಿ, ಅವ್ರು ಬೇರೆ, ಅವ್ರ ಸ್ಟೈಲೇ ಬೇರೆ. ಅವ್ರು ತುಂಬ ಒಳ್ಳೆ ವ್ಯಕ್ತಿ ಮಾತ್ರ ಎರಡು ಮಾತಾಡಂಗಿಲ್ಲ, ತುಂಬ ಒಳ್ಳೆ ವ್ಯಕ್ತಿ.
ಅವರು ಅವಾಗವಾಗ ಮೀಟಿಂಗ್ಸು ಅದು ಇದಿರೋದಕ್ಕೆ ಹೋಗ್ತಿರ್ತಾರೆ ಬರ್ತಿರ್ತಾರೆ. ಅವರು ಫೋನ್ ಕಾಲ್ಸ್ ಅಷ್ಟು ಬರ್ತಾನೆ ಇರ್ತವೆ. ನಾನು ರೂಮಲ್ಲಿ ಸಮೇತ ಅವ್ರಿಗೆ ಸೆಟಪ್ ಮಾಡಿಕೊಟ್ಟಿದ್ದೆ ಆನ್ಲೈನ್ ಮೀಟಿಂಗ್ ಎಲ್ಲ ಮಾಡೋಕ್ಕೆ ಅಂತ ಹೇಳಿ. ಈ ವಿಷಯನ ಯಾರಿಗೂ ಹೇಳ್ಬಾರ್ದು ಅಂತ ಹೇಳಿದ್ರು. ಮವ ನೀವು ಅಷ್ಟೇ ಪಾಪ ಅವ್ರು ಸರ್ಪ್ರೈಸ್ ಮಾಡಬೇಕು ಅಂತವ್ರೆ ವೈಫ್ಗೆ. ನೀವು ದಯವಿಟ್ಟು ಈ ವಿಷಯನ ಯಾರ ಹತ್ರನೂ ಶೇರ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಆಯ್ತು ಕಣವ, ಆಯ್ತು. ಪಾಪ ಹುಡುಗ ಇಷ್ಟೆಲ್ಲ ಕಷ್ಟಪಟ್ಕೊಂಡು ಇಷ್ಟೆಲ್ಲ ಮಾಡ್ತಾವನೆ ಅಂತಂದ್ಮೇಲೆ ನಾನು ಹಾಳು ಮಾಡೋಕ್ಕಾಯ್ತದ? ಯಮ್ಮ, ಅವನನ್ನು ಕೇಳಿ ನನಗೆ ಶಾಕ್ ಆಗೋಯ್ತು ಕಣವ. ಈಗಲೂ ನನಗೆ ಕೈ ಕಾಲೆಲ್ಲ ಶೇಕ್ ಆಯ್ತವೆ. ಅಂಥ ಹುಡುಗ, ಅಂಥ ಸಾಹುಕಾರ, ನನ್ನ ಮಗಳನ್ನ ಮದುವೆ ಮಾಡ್ಕೊಂಡವನೇ. ಯವ್ವ ಸೊಸೆ, ನಿನ್ನ ಬಗ್ಗೆ ಭಾಳ ತಪ್ಪಾಗಿ ಅರ್ಥ ಮಾಡ್ಕೊಂಬಿಟ್ಟೆ ನಾನಂತೂ. ನಿನ್ನ ಬಗ್ಗೆ ಏನೇನೋ ಅನ್ಕೊಂಬಿಟ್ಟೆ ನಾನಂತೂ. ನೋಡಪ್ಪ, ನನ್ನ ಸೊಸೆ ಮೋಸ ಮಾಡ್ಬಿಟ್ಲು ಅಂತ. ನೀನು ಬಿಡವ, ನೀನು ಒಂದೇ, ದೇವರು ಒಂದೇ ಕಣವ. ಇಷ್ಟೆಲ್ಲನೂ ಹಾಂ, ಇಷ್ಟೆಲ್ಲ ಮಾಡಿ, ಇಷ್ಟೆಲ್ಲ ಇದು ಮಾಡಿದ್ದಕ್ಕೆ ನನಗಂತೂ ಭಾಳ ಅಂದರೆ ಭಾಳ ಹೆಮ್ಮೆ ಆಗ್ತೈತೆ. ನನ್ನ ಮಗಳನ್ನ ಎಂಥ ಲೆವೆಲ್ಲು ಸೆಟ್ಲು ಮಾಡಿಸ್ಬಿಟ್ಟೆ ಕಣವ ನೀನಂತೂ. ನಿನ್ನ ಜಾಗದಾಗ ಬೇರೆ ಯಾರಿದ್ರೂ ಈ ಕೆಲಸ ಮಾಡ್ತಿರ್ಲಿಲ್ಲ ಕಣವ. ಯಪ್ಪ, ಹ್ಞೂ, ನಂಗೆ ಈಗ ಹುಸಿ ತಲೆನೋವ್ತೈತೆ, ಏನೇನೋ ಆಗ್ತೈತೆ. ನನಗಂತೂ ಕೇಳಿ ಶಾಕ್ ಆಗೋಗ್ಬಿಟ್ಟೈತೆ. ಪರವಾಗಿಲ್ಲ ಮವ, ಸಮಾಧಾನ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು ಆರಾಮಾಗಿ ಕೂತ್ಕೊಳ್ಳಿ. ಗೊತ್ತಾಗೈತೆ ತಾನೇ ಅವ್ರ ಮನೆ ಹೆಂಗೈತೆ ಗೊತ್ತಾ ಮವ? ಅರಮನೆ ಇದ್ದಂಗೆ ಐತೆ ಮನೆನೇ. ಮೇ ಬಿ ಇವತ್ತು ಮೀಟಿಂಗ್ಗೇನೋ ಹೋಗ್ತಾರೆ ಅಂತ ಅನ್ನಿಸ್ತೈತೆ. ನೋಡಿ, ನೀವು ಆರಾಮಾಗಿರಿ. ಸಂಡೇ ಅಲ್ವಾ, ಏನೋ ಎಂಟಿಗೊಂದು ಹೇಳ್ಬಿಟ್ಟು ಹೋಗ್ಬಿಟ್ಟು ಬರ್ತಾರೆ. ಹ್ಞೂ ಈ ವಿಷಯನ ಯಾರಿಗೂ ಹೇಳ್ದಿದ್ದಂಗೆ ಸೈಲೆಂಟಾಗಿ ಇದ್ಬಿಡಿ ಅಷ್ಟೇನೆ. ನಿನಗೆ 1,00,000 ಸಂಬಳನ? ಅಲ್ಲ ಕಣ್ಲ, ನನಗೆ ಕೊಟ್ಟಿದ್ರೆ ನಾನೇ ಹಿಂದೆ ಮುಂದೆ ಓಡಾಡ್ತಿರ್ಲಿಲ್ವಾ? ಸುಮ್ಮನೆ ಬಾಡಿ ಬೆಳೆಸ್ಕೊಳ್ಳೋದಲ್ಲ, ಬುದ್ಧಿ ಬೆಳೆಸ್ಕೋಬೇಕು ಅಂತಂದ್ರಲ್ಲ ಅಂಕಲ್ ನೀವು. ಇವಾಗ ಸುಮ್ಮನೆ ಬುದ್ಧಿ ಬೆಳೆಸ್ಕೊಳ್ಳೋದಲ್ಲ, ನೀವು ನನ್ನಂಗೆ ಬಾಡಿ ಬೆಳೆಸ್ಕೊಳ್ಳಿ. ನಮ್ಮ ಬಾಸ್ 1,00,000 ರೂಪಾಯಿ ಸಂಬಳ ಕೊಡ್ತಾರೆ. ಹಾಂ, ಸರಿಯಾಗಿ ಕೊಟ್ಟೆ ಕಣ್ಲ ನೀನು ಟಾಂಗ. ಪರವಾಗಿಲ್ಲ. ಹಾಂ, ಸರಿ ಸರಿ ಬಿಡಪ್ಪ. ನಾನು ಒಳಿ ಮಯ್ಯನ ಸುದ್ದಿ ಕೇಳಿ ಭಾಳ ಖುಷಿ ಆಯ್ತು ನನಗಂತೂ. ಅಲ್ಲ, ಇದೆಲ್ಲ ಒಂದು ಕಡೆ ಆದರೆ ನನ್ನ ಬಂಗಾರಿಗೆ ಏನಾದ್ರೂ ಒಳಿಮಯ್ಯ ಕೋಟ್ಯಾಧೀಶ್ವರ ಅಂತ ಗೊತ್ತಾದ್ರೆ ಅವಳನ್ನಂತೂ ಒಂದು ಹೊತ್ತು ಹಗ್ಗ ಹಾಕ್ಬಿಟ್ಟು ಹಿಡ್ಕೋಬೇಕಾಯ್ತದೆ. ನಿಂತ್ಕಳೆ ಬಂಗಾರಿ, ನಿಂತ್ಕಳೆ ಬಂಗಾರಿ ಅಂತ ಹೇಳ್ಬಿಟ್ಟು ಹೊತ್ತು ಹಗ್ಗ ಹಾಕೊಂಡು ಹಿಡ್ಕೊಂಡು ಅವಳು ನಿಲ್ಲಕ್ಕಿಲ್ಲ ಇನ್ನ. ಯವ್ವ ಕುಣ್ದಾಡ್ತಿರ್ತಾಳೆ ಇನ್ನ. ಯಪ್ಪ ದೇವ್ರೇ. ನಮ್ಮ ಬಾಸ್ಗೆ ತುಂಬಾ ಬೇಜಾರಾಗಿರುತ್ತೆ. ಅವ್ರ ಹತ್ರ ಕ್ಷಮೆ ಕೇಳಿ. ಅಂತ ದೊಡ್ಡ ಮನುಷ್ಯ. ಥು, ಎಂತೆಂಥ ಮಾತು ಕೊಯ್ದ್ಬಿಟ್ಟೆ ನಾನು.